ಪ್ರವಾಹ ಪೀಡಿತ ವಯನಾಡಿನಿಂದ ನ್ಯೂಸ್ ಫಾಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ನಮ್ಮ ಪ್ರತಿನಿಧಿಗಳು ಕೂಡ ಮೆಪ್ಪಾಡಿಯ ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ಬೇಡು ಬಿಟ್ಟಿದ್ದಾರೆ ಅಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಬಗ್ಗೆ ಕ್ಷಣ ಕ್ಷಣದ ವರದಿಯನ್ನ ಒಪ್ಪಿಸ್ತಾ ಇದ್ದಾರೆ ಇನ್ನು ಸಾವಿನೂರಿನಿಂದ ಕನ್ನಡಿಗ ಬಚಾವ್ ಆಗಿದ್ದೆ ರೋಚಕ ಒಂದೇ ಒಂದು ಮೆಸೇಜ್ ನಿಂದ ಬದುಕಿದ ಕನ್ನಡಿಗ ರಾತ್ರಿ ಬಂದ ಮೆಸೇಜ್ ಯುವಕನ ಪ್ರಾಣ ಉಳಿಸಿದ್ದಾದ್ರೂ ಹೇಗೆ ಇದು ಭೂಕುಸಿತದಿಂದ ಬಚಾವ್ ಆದವನ ರೋಚಕ ಕಥೆ ಬೆಂಗಳೂರು ಕಾರ್ ಚಾಲಕನ ಬಚಾವ್ ಆಗಿದ್ದ ರೋಚಕ ಸ್ಟೋರಿ ಜೊತೆಗಾರನನ್ನ ಕಳೆದುಕೊಂಡು ಮಂಜುನಾಥ್ ಸದ್ಯಕ್ಕೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಡ್ಯೂಟಿ ಅಂತ ಹೇಳಿ ಮೈಸೂರಿಂದ ವಯನಾಡಿಗಂತ ಹೋಗಿರ್ತಾರೆ ಆದ್ರೆ ಅವರ ಜೊತೆ ಬಂದಂತವರು ಇದುವರೆಗೂ ಪತ್ತೆಯಾಗಿಲ್ಲ ನಾಪತ್ತೆಯಾಗಿದ್ದಾರೆ ಆದ್ರೆ 1 ಗಂಟೆ ಸುಮಾರಿಗೆ ಇವರು ಜೀವ ಉಳಿಸ್ಕೊಂಡಿದ್ದೇ ರೋಚಕ ಓಕೆ ಆ ಕಾರ್ನ ಓನರ್ ಸಚಿನ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾತಾಡ್ಸೋಣ ಸಚಿನ್ ಅವರೇ ನಮಸ್ಕಾರ ನಮಸ್ಕಾರ ಹೇಳಿ ಮೇಡಮ್ ನೀವೀಗ ಎಲ್ಲಿದ್ದೀರಿ ಈ ಘಟನೆ ಬಗ್ಗೆ ಯಾವಾಗ ಗೊತ್ತಾಯ್ತು ಈ ಘಟನೆ ಬಗ್ಗೆ ನಿನ್ನೆ ರಾತ್ರಿ 1:15 ಗೊತ್ತಾಯ್ತು ಮೊನ್ನೆ ರಾತ್ರಿ ಹೌದು ಸೊ ಮಂಜುನಾಥ್ ಅನ್ನೋರು ನಿಮ್ ಕಾರ್ ಡ್ರೈವರಾ ಮಂಜುನಾಥ್ ಅನ್ನೋರು ನಮ್ ಕಾರ್ ಡ್ರೈವರು ಸೇಫ್ ಆಗಿದ್ದಾರೆ ಇವಾಗ ಏನಾಗಿದೆ ಆ ಜಾಗದಲ್ಲೇ ಸ್ವಲ್ಪ ಮರಗಳೆಲ್ಲ ಎತ್ತಿಸ್ತಾ ಇದೆ ಜೆಸಿಪಿಲಿ ಗಾಡಿ ಹೊರಗಡೆ ತೆಗೆಯೋದಿಕ್ಕೆ ನಮ್ಮ ಇಬ್ರಲ್ಲೂ ಒಬ್ರು ಲೇಡಿ ಸಿಕ್ಕಿದ್ದಾರೆ ಹಲೋ ಅಂದ್ರೆ ಅವ್ರನ್ನ ಪೂರ ಅವರು ICU ಇದ್ದಾರೆ ಇನ್ನೊಬ್ರು ಡಾಕ್ಟ್ರು ಹೆಸರು ಬಂದು ಮೋಸ್ಟ್ಲಿ ಸ್ಮೀಕೃತಿ ಅಂತ ಅವರು ಡಾಕ್ಟ್ರು ಬಂದು ಅವರು ಒಂದ್ ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆ ಹೋಗಿ ನಮ್ ಡ್ರೈವರ್ ಮಾತಾಡ್ಕೊ ಬಂದಿದ್ದಾರೆ ಡ್ರೈವರು ನಮ್ಮ ಜನ ಇಲ್ಲ ಅವ್ರು ಯಾವ ಹಾಸ್ಪಿಟಲ್ ಅಲ್ಲಿ ಇರೋದು ಮೆನ್ಸ್ ಹಾಸ್ಪಿಟಲ್ ಅಂತ ಮಿಮ್ಸ್ ಹಾಸ್ಪಿಟಲ್ ಓಕೆ ಸೊ ನಿಮಗೆ ಸುದ್ದಿ ಯಾವಾಗ ಗೊತ್ತಾಯ್ತು ಮೊನ್ನೆ ರಾತ್ರಿ 1:15 ಗೊತ್ತಾಯಿರೋದು ಮೇಡಮ್ 1:15 ಗೊತ್ತಾಯ್ತು ಸೊ ನಿಮ್ ಡ್ರೈವರ್ ಏನ್ ಹೇಳಿದ್ರು ಸರ್ ಅದೇ ಡ್ರೈವರ್ ಮೇಡಮ್ ರಾತ್ರಿ 1:15 ಅವ್ನ ಕಾರಲ್ಲಿ ಮಲಗಿದ್ದಾನಲ್ಲ ಬಿಲ್ ಆಪೋಸಿಟ್ ಆ ಕಾರ್ ಅಲ್ಲಿ ಮಲಗಿದಾಗ ಗಾಡಿ ಶೇಕ್ ಆಗಿದೆ ಶೇಕ್ ಆದಾಗ ಅವ್ನು ಇದ್ದಾಗ ಅಲ್ಲಿ ಜನಗಳು ಎಲ್ಲ ಓಡ್ತಿದ್ರಂತೆ ಅವಾಗ ಅವನು ಸಹ ಅವ್ರ ಜನ ಜೊತೆ ಹೋಗ್ಬಿಟ್ಟಿದ್ದಾನೆ ಅಷ್ಟ್ರೊಳಗಡೆ ಏನ್ ರಿಸಲ್ಟ್ ನಮ್ ಕಸ್ಟಮರ್ ಇದ್ರು ಆ ರಿಸಲ್ಟ್ ಆಲ್ರೆಡಿ ಅಷ್ಟೊತ್ತಿಗೆ ಕೊಚ್ಚೋಗ್ಬಿಟ್ಟಿದೆ ನೀರಲ್ಲಿ ಓಕೆ ಬಟ್ ಇವ್ರೆಲ್ಲಿದ್ರಂತೆ ಇವ್ರ ರಿಸಲ್ಟ್ ಆಪೋಸಿಟ್ ಏನ್ ನೀರು ಹರಿತಿರೋದು ನೋಡ್ತಾ ಇದೀರಲ್ಲ ಅದ್ ಬಂದ್ಬಿಟ್ಟು ರಿಸಲ್ಟ್ ಅದ್ರ ಸೆಂಟ್ರಲ್ಲಿ ಏನ್ ನೀರ್ ಹರಿತಿದ್ರ ಪಕ್ಕದಲ್ಲಿ ಒಂದು ತಾರ್ ರೋಡ್ ಇದೆ ಆ ತಾರ್ಗೋಡ್ ಮೇಲ್ಗಡೆ ಅದೊಂದು 5 ಅಡಿ 5 ಫೀಟ್ ಹೈಟ್ ಅಲ್ಲಿ ಇದೆ ಜಾಗ ಆ ಜಾಗದಲ್ಲಿ ಇವನು ಪಾರ್ಕಿಂಗ್ ಹಾಕೊಂಡಿದ್ದಾನೆ ನಮ್ ಡ್ರೈವರು ಅಲ್ಲಿ ಪಾರ್ಕಿಂಗ್ ಹಾಕಿರೋದ್ರಿಂದ ಅದ್ರ ನಮ್ಮ ಅದೃಷ್ಟವಂತ ಅವನು ಉಳ್ಕೊಂಡಿದ್ದಾನೆ ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತಾಯಿತ್ತು ಅವನಿಗೂ ಅವ್ರಿಗೇನೋ ಕಾಲ್ ಬಂದಿತ್ತಂತೆ ಮಧ್ಯರಾತ್ರಿ 1 ಗಂಟೆಗೆ ಎಚ್ಚರ ಇದ್ರಂತೆ ಅದೇ ನಮ್ ಡ್ರೈವರ್ ನಮ್ ತಮ್ಮ ಏನ್ ಮಾಡಿ ರಾತ್ರಿ ಹೊತ್ತು ಅವರು ಎಲ್ಲ ಬುಕ್ಕಿಂಗ್ ಗಳು ನೋಡ್ಕೊತಾರೆ ಆ ಟೈಮಲ್ಲಿ ಡ್ರೈವರ್ಗೆ ಗಾಡಿ ಏನಾಗಿದೆ ಏನಕ್ಕೆ ಏನಾಗಿದೆ ಅಂತ ಫೋನ್ ಮಾಡಿದ್ದಾನೆ ನಮ್ ತಮ್ಮ ಬಂದ್ಬಿಟ್ಟು ನೈಟ್ ಹೊತ್ತೆಲ್ಲ ಅವರು ಗಾಡಿಗಳನ್ನ ನೋಡ್ಕೊತಾರೆ ಆ ಸಮಯದಲ್ಲಿ ಗೊತ್ತಾಗಿರೋದು ಈ ತರ ವಿಚಾರ ಆಗಿದೆ ಅಂತ ನಿಮ್ ಕಾರ್ ಅಲ್ಲೇ ಸಿಕ್ಕಾಕೊಂಡಿದೆ ಈಗ ಇಲ್ಲಿ ಲೋಕಲ್ ಜನ ಹೌದೌದು ಹೇಳಿ ಸಚಿನ್ ಅವ್ರು ಮಾತಾಡಿ ಅದೇ ಇವಾಗ ಇಲ್ಲಿ ಲೋಕಲ್ ಜನ ಇವಾಗ JCB ನಮ್ ಕಾರ್ ಎತ್ತೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಆಲ್ರೆಡಿ ಸ್ಮೆಲ್ ಬಂದ್ಬಿಟ್ಟಿದೆ ಮೇಡಮ್ ತುಂಬಾ ಜನ ಇಲ್ಲೇ ಮಣ್ಣಲ್ಲಿ ಮುಚ್ಕೊಂಡು ಕೈ ಕಾಲು ಅದೇ ಇದೆ ಕಾಣಿಸ್ತಾ ಇದೆಯಾ ಸ್ಮೆಲ್ ಇದೆ ಒಂದೆರಡು ಇವಾಗ ಇನ್ನು ಒಬ್ರು ಸಿಕ್ಕಿದ್ರು ಕಾಣ್ತಿದೆ ಮೇಡಮ್ ಒಬ್ರು ಕೈ ಏನು ಮಾಡಿ ಸೈಡ್ಗೆ ಇಡ್ತಾರಲ್ಲ ಆ ತರ ಆಗ್ಬಿಟ್ಟಿದೆ ಓಕೆ ಲೋಕಲಿಟ್ಸ್ ಏನ್ ಹೇಳ್ತಾರೆ ಅಂದಾಜು ಎಷ್ಟು ಜನ ಈ ರೀತಿ ಕೊಚ್ಚೋಗಿರೋದು ಅಥವಾ ನಾಪತ್ತೆಯಾಗಿರೋದು ನಮ್ಗೆ ಇಲ್ಲೊಬ್ರು ಕನ್ನಡ ಸಿಕ್ಕಿದೆ ಅವ್ರು ಏನೋ ರಿಸರ್ಚರ್ ಅಂತೆ ಅದತ್ರ ಒಂದು 200 ಇಂದ 250 ಜನ ಆಗಿರ್ಬೋದು ಅಂತ ಮಾಹಿತಿ ಕೊಡ್ತಿದ್ದಾರೆ ಓಕೆ ನೀವಿರೋ ಸ್ಪಾಟ್ ಅಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ತಿದ್ದಾನೆ ಮೇಡಮ್ ಡ್ರೈವರು ಮಂಜುನಾಥ್ ಬರಮ್ಮ ಕೊಡ್ತೀನಿ ರೀ ಹೋಗಿ 2 ನಿಮಿಷ ಕೊಡಿ ಸರ್ ಮಂಜುನಾಥ್ ಮಾತಾಡಮ್ಮ ಹಲೋ ಮಂಜುನಾಥ್ ಅವರೇ ಹೇಗಿದ್ದೀರಿ ಸದ್ಯಕ್ಕೆ ಪರವಾಗಿಲ್ಲ ಮೇಡಮ್ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಓಕೆ ನಿಮ್ಗೆ ಏನಾದ್ರೂ ಗಾಯ ಆಯ್ತಾ ಕಷ್ಟ ಆಯ್ತಾ ಇಲ್ಲ ಮೇಡಮ್ ನೈಟಲ್ಲಿ ಸ್ವಲ್ಪ ಗಾಡಿಯಲ್ಲಿ ನಾನು ಮಲ್ಕೊಂಡಿದ್ದೆ ನೈಟಲ್ಲಿ ಸಡನ್ ಆಗಿ ಎಲ್ಲ ಮರಗಳೆಲ್ಲ ಕೊಚ್ಕೊಂಡ್ಬಂದಾಗ ನನ್ನ ಗಾಡಿ ತಿರುಗಿದಾಗ ನಾನು ಎದ್ದಿದ್ದು ಓಕೆ
ಗಾಡಿಯಲ್ಲಿ ಮಲ್ಕೊಂಡಿದ್ದಕ್ಕೆ ನಾನು ಸೇಫ್ ಆಗಿದ್ದೀನಿ ಮೇಡಮ್. ಸೌಂಡ್ ಆಗ್ತಾ ಇತ್ತಾ? ನೀರ್ ಹರಿತಾ ಇದ್ದಿದ್ದು ಅಥವಾ ಜನ ಕೂಗ್ತಾ ಇದ್ದಿದ್ದು? ಆಗ್ತಾ ಇತ್ತು, ಸೌಂಡ್ ಆಗ್ತಾ ಇತ್ತು. ಬಟ್ ನನಗೆ ಸೌಂಡ್ ಕೇಳಿಸ್ತಿಲ್ಲ, ಯಾಕಂದ್ರೆ ನಾನು ಗಾಡಿಯಲ್ಲಿ ಫುಲ್ ಗ್ಲಾಸ್ ಏರ್ಸ್ಕೊಂಡು ಮಲ್ಕೊಂಡಿದ್ದೆ. ಓಕೆ. ನನಗೆ ಗಾಡಿ ಟರ್ನ್ ಆದಾಗ ಗೊತ್ತಾಗಿತ್ತು ಮೇಡಮ್. ಆ ರೆಸಾರ್ಟು ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗಿದೆಯಲ್ಲ, ಸುಮಾರು ಎಷ್ಟು ಜನ ಇದ್ರು ಆ ರೆಸಾರ್ಟ್ ಅಲ್ಲಿ? ಆ ರೆಸಾರ್ಟ್ ಅಲ್ಲಿ 4 ಜನ ಇದ್ರು ಮೇಡಮ್, ಕಪಲ್ಸ್. ಹಾ, 2 ಕಪಲ್ಸ್ ಮೇಡಮ್. ಓಕೆ. ನಿಮ್ ಜೊತೆಗೆ ಹೋದವರು? ಹಾ, ನಮ್ ಜೊತೆಗೆ ಬಂದವ್ರು ಮೇಡಮ್, 4 ಜನ. ಓಕೆ. ಅದ್ರಲ್ಲಿ ಎಷ್ಟು ಜನ ಈಗ ನಿಮ್ ಜೊತೆಗಿದ್ದಾರೆ? 2 ಜನ ಹಾಸ್ಪಿಟಲ್ ಇದ್ದಾರೆ ಮೇಡಮ್, ನಿಮ್ಸ್ ಹಾಸ್ಪಿಟಲ್. ಹಾ, ಅವರು ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ. 2 ಜನ ಮಾತ್ರ ಮಿಸ್ ಆಗಿದ್ದಾರೆ ಮೇಡಮ್, 2 ಜನ ಸಿಕ್ಕಿಲ್ಲ. ಓಕೆ. ಎಲ್ಲಿ ಅವರು? ಅವರು ಒಡಿಸ್ಸಾ ಅವ್ರು ಮೇಡಮ್. ಓಕೆ. ಯಾವಾಗ ಹೊರಟಿದ್ರಿ ನೀವು ಅವ್ರ ಜೊತೆ? ನಾವು 26ನೇ ತಾರೀಕು ಮೇಡಮ್, 26 ಬೆಂಗಳೂರು ಏರ್ಪೋರ್ಟ್ ಪಿಕಪ್ ಮಾಡಿ ಈಸಾ ಪೊಲಿಟಿಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮೈಸೂರಿಗೆ ಬಂದು, ಮೈಸೂರಿಂದ ಮಡಿಕೇರಿಗೆ ಬಂದು ಮೇಡಮ್. ಮಡಿಕೇರಿಯಲ್ಲಿ ಸ್ಟೇ ಮಾಡಿದ್ರು, ಅಲ್ಲಿ ಎಲ್ಲ ಟ್ರಿಪ್ ಅಲ್ಲೆಲ್ಲ ಸುತ್ತಾಡಿದ್ರು. ಅದಾದ್ಮೇಲೆ ವಯನಾಡಿಗೆ ಬಂದಿತ್ತು ಶನಿವಾರ. ಓಕೆ. ಮಂಜುನಾಥ್ ಅವರೇ, ನೀವು ಬದುಕಿರೋದೇ ರೋಚಕ. ಯಾವ ಹೇಳಿ? ದೇವ್ರ ದಯೆ ಮೇಡಮ್, ನಾನ್ ಬದುಕಿರೋದೇ ಹೆಚ್ಚು. ನಾನ್ ಮತ್ತೆ ನಮ್ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂಗ ಆಗಿದೆ ಮೇಡಮ್, ಯಾಕಂದ್ರೆ ನಾನ್ ಬದುಕಿರೋದೇ ಹೆಚ್ಚು ಈ ಸ್ಪಾಟ್ ಅಲ್ಲಿ. ಹೌದು. ಇಲ್ಲಿ ನಾನು ಎಲ್ಲಿ ಪಾರ್ಕ್ ಮಾಡಿದ್ನಲ್ಲ ಅಲ್ಲೇ ಜಾಸ್ತಿ ಆಗಿರೋದು. ಓ, ಹಾ 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 ಹಾ. ರಾತ್ರಿ ಅಲ್ಲಿ ಆ ಸಿಚುವೇಶನ್ ಹೇಗಿತ್ತು, ಅದನ್ನ ವಿವರಿಸಬಹುದಾ? ಆ ರಾತ್ರಿ ಸಿಚುವೇಶನ್ ಹೇಗಿತ್ತು ಅಂದ್ರೆ, ಎಲ್ಲಾ ಮರಗಳೆಲ್ಲ ಕೊಚ್ಕೊಂಡ್ ಬಂದಿದ್ದು ಮೇಡಮ್. ಕೊಚ್ಕೊಂಡ್ ಬಂದಾಗ ನಾನು ಗಾಡಿಯಲ್ಲಿ ಗಾಬರಿಯಾಗಿ ಎತ್ತಾಗ ನಾನು ಸ್ಪಾಟ್ ಅಲ್ಲಿ ಯಾರು ಇಲ್ಲ, ಜನ ಓಕೆ ಯಾರು ಇಲ್ಲ. ಇಲ್ಲಿ ಎದುರುಗಡೆ ಒಂದ್ ಮನೆಯವರು ಇದ್ರು, ಅವರು ಓಡೋಗ್ತಾ ಇದ್ರು. ನಾನು ಏನು ದೋಸ್ತೆ, ಕರೆಂಟ್ ಇರ್ಲಿಲ್ಲ, ಏನು ಇರ್ಲಿಲ್ಲ ಮೇಡಮ್. ಮತ್ತೆ ನಾನು 2 ಜನ ಬಂದ್ರು, ಒಂದ್ 2 ಜನ ಬಂದು ನನ್ನ ಸೇವ್ ಮಾಡಿದ್ರು ಮೇಡಮ್. ಅಲ್ಲಿ ಲೋಕಲೈಟ್ಸ್ ಮಾತಾಡ್ತಾ ಹೇಳ್ತಾ ಇದ್ರು, ಅಲ್ಲಿ ಕೊಚ್ಕೊಂಡು ಹೋಗ್ತಿರೋ ಜನರನ್ನ ಬಚಾವ್ ಮಾಡ್ತಾ ಇದ್ರಂತೆ ಅಂತ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ. ನಿಮ್ಗೂ ಕೂಡ ಆ ಜನ ಬಂದಿದ್ರಲ್ವಾ ಬಚಾವ್ ಮಾಡಕ್ಕೆ, ಉಳ್ಸಕ್ಕೆ? ಕೊಚ್ಕೊಂಡು ಹೋಗೋರ್ನ ಯಾರು ಇಲ್ಲಿ ಬಚಾವ್ ಮಾಡಕ್ಕೆ ಅವರೇ ಸೇವ್ ಆಗ್ಬೇಕಾಗಿತ್ತು ಮೇಡಮ್. ಅವ್ರು ಸೇವ್ ಮಾಡ್ಕೊಳೋದೇ ದೊಡ್ಡ ಕ್ರಿಟಿಕಲ್ ಆಗಿತ್ತು ಇಲ್ಲಿ. ಓಕೆ. ಕೊಚ್ಕೊಂಡು ಹೋಗೋರ್ನ ಸೇವ್ ಮಾಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ದಡದಲ್ಲಿ ಯಾರಾದ್ರೂ ಸಿಕ್ಕಾಕೊಂಡ್ರೆ ಅವ್ರನ್ನ ಸೇವ್ ಮಾಡೋ ಕೆಲಸ ಆಗ್ತಿತ್ತಂತೆ ಅಲ್ಲಿ. ಅದು ನೈಟ್ ಅಲ್ಲಿ ಮೇಡಮ್, ನೈಟ್ ಅಲ್ಲಿ ಅವ್ರವ್ರು ಉಳಿಸ್ಕೊಳೋದೇ ದೊಡ್ಡ ವಿಚಾರ ಆಗಿದೆ. ಕರೆಂಟ್ ಇಲ್ಲ, ಏನಿಲ್ಲ. ಬಟ್ ಅದು ಕೆಲವೊಬ್ರು ಉಳಿದಿದ್ದಾರೆ ಮೇಡಮ್, ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಮನೆ ಬಿದ್ದವರು ಸಣ್ಣ ಪುಟ್ಟ ಗಾಯಗಳಾಗಿ ಕೆಲವೊಬ್ರು ಉಳ್ಕೊಂಡಿದ್ದಾರೆ. ಓಕೆ. ನೀವು ಗಾಡಿ ಪಾರ್ಕ್ ಮಾಡಿದ್ರಲ್ಲ, ಅಲ್ಲಿ ಎಷ್ಟು ಕಾರ್ಗಳನ್ನ ನಿಲ್ಸಿದ್ರು, ಅಲ್ಲಿ ಎಷ್ಟು ಜನ ಇದ್ರು, ಅವರೆಲ್ಲರೂ ಸೇಫ್ ಆಗಿದ್ದಾರಾ? ನನ್ ಗಾಡಿ ಪಕ್ಕ 4 ಜೀಪು, 1 ಕಾರ್ ಇದೆ ಮೇಡಮ್. ಅಲ್ಟ್ರೋ ಒಂದು ಕಾರ್ ಇದೆ, 4 ಜೀಪು, 1 ಕಾರ್ ಇದೆ. ಅದರಲ್ಲಿ ಒಬ್ರು ಕಾರ್ ಡ್ರೈವರ್ ಮಾತ್ರ ಸೇವ್ ಆಗಿದ್ದಾರೆ, ಉಳಿದವರೆಲ್ಲ ಡೆತ್ ಆಗಿದ್ದಾರೆ ಮೇಡಮ್. ಅಂದ್ರೆ ಅವರು ಮನೇಲಿ ಮಲಗಿರ್ತಕ್ಕಂಥವ್ರು. ಓಕೆ. ಮನೇಲಿ ಮಲ್ಕೊಂಡಿರ್ತಕ್ಕಂಥವ್ರು ಯಾರು ಸೇವ್ ಆಗಿಲ್ಲ ಮೇಡಮ್. ಓಕೆ. ಈಗ ನೀವು ಎಲ್ಲರೂ ಬಚಾವ್ ಆಗಿದ್ದೀರಲ್ಲ, ನೀವೆಲ್ಲ ಸೇವ್ ಆಗಿದ್ದೀರಲ್ಲ, ನಿಮ್ಗೆ ಅಲ್ಲಿ ವ್ಯವಸ್ಥೆ ಸರಿಯಾಗಿತ್ತಾ? ನಿಮ್ಗೆ ಬೇಕಾಗಿರೋ ತುರ್ತು ವಸ್ತುಗಳನ್ನ ಕೊಡೋ ಕೆಲಸ ಆಯ್ತಾ? ಅಲ್ಲಿ ಹೆಲ್ಪ್ ಮಾಡಿದ್ರ ಅಲ್ಲಿ ಜನ? ಇಲ್ಲಿ ಜನ ಹೆಲ್ಪ್ ಮಾಡಿದ್ರು ಮೇಡಮ್. ಓಕೆ. ಅಂದ್ರೆ ಸ್ವಲ್ಪ ಪರವಾಗಿಲ್ಲ, ಹೆಲ್ಪ್ ಮಾಡಿದ್ರು. ಮಂಜುನಾಥ್ ಅವರೇ, ನೀವು ಕರ್ಕೊಂಡು ಹೋಗಿದ್ದು ಇಬ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರಿ, ICU ಅಲ್ಲಿ. ಅವ್ರ ಕಂಡೀಷನ್ ಹೇಗಿದೆ, ಏನ್ ಹೇಳ್ತಾರೆ ಡಾಕ್ಟರ್ಸು? ಅವ್ರ ಕಂಡೀಷನ್ ಡಾಕ್ಟರ್ ಹೇಳ್ತಾರೆ ಏನು ಹೇಳಕ್ಕಾಗಲ್ಲ, ಸೀರಿಯಸ್ ಕಂಡೀಷನ್ ಇದೆ ಅವ್ರದ್ದು, ಕ್ರಿಟಿಕಲ್ ಇದೆ ಅಂತ ಹೇಳ್ತಾರೆ ಮೇಡಮ್. ಓಕೆ ಓಕೆ ಮಂಜುನಾಥ್ ಅವರೇ, ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.